ಬಿಜೆಪಿ ಭದ್ರಕೋಟೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಪ್ರಚಾರ ಜೋರಾಗಿದೆ. ದೋಸ್ತಿ ಅಭ್ಯರ್ಥಿ ಮಿಥುನ್ ರೈ ಪರ ಸಚಿವರಾದ ಡಿಕೆ ಶಿವಕುಮಾರ್, ಯುಟಿ ಖಾದರ್ ಕ್ಯಾಂಪೇನ್ ಮಾಡಿದ್ರು. ಭರ್ಜರಿ ರೋಡ್ ಶೋ ಮಾಡಿದ ಕೈ ನಾಯಕರು ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಬೆಳ್ತಂಗಡಿ ಪುತ್ತೂರಿನಲ್ಲಿ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡಿದ್ದ ಡಿಕೆಶಿ ಮಿಥುನ್ ರೈರನ್ನ ಗೆಲ್ಲಿಸುವಂತೆ ಕರೆ ನೀಡಿದ್ರು. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ, ಅಧಿಕಾರ ಶಾಶ್ವತ ಅಲ್ಲ. ಯಾರು ಕೂಟ ಹೊಡ್ಕೊಂಡು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಬರ್ಕೊಳ್ಳಿ. ಸದಾನಂದ ಗೌಡ್ ಇರ್ಬೋದು, ಶೋಭಕ್ಕ ಇರ್ಬೋದು, ನಳಿನ್ ಕುಮಾರ್ ಕೊಟ್ಲಿರ್ ಇರ್ಬೋದು, 23ಕ್ಕೆ ಕೊನೆಯ ದಿನಗಳ ಅವರ ಸಂಸತ್ ಸದಸ್ಯರಾಗಿ ಆಗ್ತದೆ. ಆ ನಂಬಿಕೆ ನನ್ನದಿದೆ. ಯಾಕೆಂದ್ರೆ ಅವರ ಸ್ವಾಭಿಮಾನ ಉಳಿಸ್ಕೊಳಕ್ ಆಗ್ಲಿಲ್ಲ. ಅವ್ರದ್ದೇನಪ್ಪಾ ಅಂದ್ರೆ ಒಂದೇ ಒಂದು ಗುರಿ, ನನ್ನ ಬಿಜೆಪಿ ಸ್ನೇಹಿತರು, ನಾವು ಹಿಂದೂಗಳು, ನಾವು ಮುಂದು, ಅದು ಬಿಟ್ಟು ಬೇರೆ ಏನಿಲ್ಲ. ಬರೀ ಜಾತ್ಯತೀತ ವಿಚಾರದಲ್ಲಿ ಮಾನಸಿಕವಾಗಿ ಜನರನ್ನ ಭಯದ ವಾತಾವರಣದಲ್ಲಿ ಇಟ್ಬಿಟ್ಟು ಧರ್ಮ ಜಾತಿ ಹೆಸರಿನಲ್ಲಿ ಸರ್ವರಿಗೂ ಸಮಪಾಳು ಅಂತ ಬರೀ ಖಾಲಿ ಮಾತಾಡಿಕೊಂಡು ಚುನಾವಣೆಯ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ತಂದು ಮತವನ್ನ ಕೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂಗಳು ನಾವು ಮುಂದು ಅಂತ. ನಮ್ದು ಹಂಗಲ್ಲ, ನಾವು ಆ ಕೆಲಸಕ್ಕೆ ಹೋಗುದಿಲ್ಲ. ನಾವು ಹಿಂದೂಗಳು, ನಾವು ಮುಸಲ್ಮಾನರು, ನಾವು ಕ್ರೈಸ್ತರು, ನಾವು ಸಿಖ್ರು, ನಾವು ಜೈನರು, ನಾವು ಬೌದ್ಧರು, ನಾವೆಲ್ಲ ಸೇರಿ ನಾವು ಒಂದು ಅಂತ ಹೇಳ್ತೀವಿ. ಇಷ್ಟೇ ನಮ್ದು ಅವ್ರಿಗೆ ಅವ್ರ ಹಿಂದೂಗಳು ನಾವು ಮುಂದು, ನಾವು ಒಂದು ಅಂತ. ನಾನೇನು ಹಿಂದೂ ಅಲ್ವೋ? ಇಲ್ಲಿರೋರೆಲ್ಲ ಹಿಂದೂಗಳಲ್ವೋ? ನಾವು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ವೋ? ನಾವು ರಾಮನ ಭಕ್ತರಲ್ವೋ, ಹನುಮನ ಭಕ್ತರಲ್ವೋ? ನಮ್ಮ ಪೂಜಾರಿ ಸಾಹೇಬರು ಗೋಕರ್ಣ ದೇವಸ್ಥಾನ ಕಟ್ಟಿಲ್ವೋ? ಯಾರಿಗೋಸ್ಕರ ಎಲ್ಲ ಧರ್ಮವನ್ನ ಇವತ್ತು ನಮ್ಮ ಮಂಜುನಾಥ ಸ್ವಾಮಿಗಳು, ಮಂಜುನಾಥ ಇರುವಂತಹ ಸಂದರ್ಭದಲ್ಲಿ ಜೈನ್ ಧರ್ಮಕ್ಕೆ ಸೇರಿದವರು ಮಂಜುನಾಥ ಸ್ವಾಮಿಗಳ ದೇವಸ್ಥಾನ ಕಟ್ತಾ ಇಲ್ವೋ? ಗಲ್ಲಿಯ ಆರಾಧನೆ ಮಾಡ್ತಾ ಇಲ್ವೋ? ನಮ್ಮಲ್ಲಿ ಈ ಭೇದ ಭಾವ ಎಲ್ಲೂ ಕೂಡ ಯಾರು ಕೂಡ ಇಲ್ಲ ಈ ಕ್ಷೇತ್ರದಲ್ಲಿ. ಆದ್ರೆ ಇದನ್ನ ನಾವು ಭಾವನೆಗಳನ್ನ ಕೆರಳಿಸಿ ಒಬ್ರಿಗೊಬ್ರು ದ್ವೇಷವನ್ನ ಉಂಟು ಮಾಡುವಂತ ಕೆಲಸಕ್ಕೆ ಇವತ್ತು ನಾವೆಲ್ಲ ಹೋಗ್ತಾ ಇದ್ದೇವೆ. ಇದನ್ನು ನಾವೆಲ್ಲ ಸೇರಿ ನಿಲ್ಲಿಸಬೇಕು. ನಿಮ್ಮ ಸ್ವಾಭಿಮಾನವನ್ನು ಉಳಿಸಬೇಕು. ಇವತ್ತು ಬ್ಯಾಂಕ್ ಆಫ್ ಬರೋಡಾ ಮರ್ಜ್ ಆಗ್ತಾ ಇದೆ ಅಂತ ಹೇಳಿ ನನಗೆ ಬಹಳ ನೋವಾಗ್ತಾ ಇದೆ. ಅದೇ ವಿಜಯ ಬ್ಯಾಂಕ್ ಆಫ್ ಬರೋಡಾ ಮರ್ಜ್ ಮಾಡಬಹುದಾಗಿತ್ತಲ್ಲ. ಅದೇ ದೊಡ್ಡ ಕೆಲಸ ಅದು. ವಿಜಯ ಬ್ಯಾಂಕ್ ಪ್ರಾಫಿಟಬಲ್ ಇದೆ ಅನ್ನೋದನ್ನ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಅವ್ರನ್ನೇ ನಾವು ಮರ್ಜ್ ಮಾಡಬಹುದಾಗಿತ್ತಲ್ಲ. ಈ ಮೂಲ ಇರುವಂತಹ ನಮ್ಮ ಬ್ಯಾಂಕ್ನ ನಮ್ಮ ಸ್ವಾಭಿಮಾನದ ಪ್ರಶ್ನೆ ಇದೆ. ಇದನ್ನ ಇವತ್ತು ತೆಗೆದುಕೊಳ್ಳಿಕ್ಕೆ ಇವತ್ತು ಒಂದು ದೊಡ್ಡ ಪ್ರಯತ್ನ ಇವತ್ತು ನಡೀತಾ ಇದೆ. ಇದ್ರ ಬಗ್ಗೆ ಮುಂದಕ್ಕೆ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಪಕ್ಷ, ನಮಗೆ ಹಕ್ಕಿದೆ ನಿಮ್ಮನ್ನ ಮತ ಕೇಳಲಿಕ್ಕೆ. ಈ ಸ್ವಾಭಿಮಾನವನ್ನು ನಾವು ರಕ್ಷಣೆ ಮಾಡ್ತೇವೆ. ಸಾಮಾಜಿಕ ನ್ಯಾಯವನ್ನ ರಕ್ಷಣೆ ಮಾಡ್ತೇವೆ. ಸಾಮಾಜಿಕ ನ್ಯಾಯ ಅಲ್ಲಿ ಯಾರೋ ಒಂದು ಪ್ರಶ್ನೆ ಆಗ್ತಾ ಇದೆ, ನನಗೆ ಕೇಳ್ತಾ ಇಲ್ಲ, ನನಗೆ ಗೊತ್ತಾಗ್ಲಿಲ್ಲ ಅದು. ಅಲ್ಲಿ ಯಾರೋ ಬಿಜೆಪಿ ಸ್ನೇಹಿತರ ಜೊತೆ ಫ್ಲೈಟ್ ನಲ್ಲಿ ಬಂದ್ರು ಬೆಳಗ್ಗೆ, ನನ್ನ ಪಕ್ಕ ಕೂತಿದ್ರು. ಅವ್ರು ಹೇಳ್ತಾ ಇದ್ರು, ಏನ್ ಸ್ವಾಮಿ ಇಂಥ ಪರಿಸ್ಥಿತಿ ಬಂತು, ಏನಪ್ಪ ಬಂತು ಅಂತ ಹೇಳಿ. ನಾವೆಲ್ಲ ಬಿಜೆಪಿಗೆ ವೋಟ್ ಹಾಕ್ತೇವೆ ಸ್ವಾಮಿ, ನಾವೆಲ್ಲ ಬಿಲ್ಲುವರು, ಹೀಡಿಗರು. ನಮ್ಮ ಒಬ್ಬ ಪ್ರತಿನಿಧಿ ದೆಹಲಿಗೆ ಕಳ್ಸಕ್ಕೆ ನಮ್ಮ ಕೈಯಲ್ಲಿ ಇವತ್ತು ಆಗ್ತಾ ಇಲ್ಲ ಸ್ವಾಮಿ. ನಾವು ಮುಂದಕ್ಕೆ ನಾವು ಬಿಜೆಪಿ ಪರ ನಿಲ್ಲುವುದಿಲ್ಲ ಅಂತ ಹೇಳಿ ಪಾಪ ಅವ್ರು ಯಾರೊಬ್ಬ ಬಿಲ್ಲ ಕಾರ್ಯಕರ್ತ ಹೇಳ್ತಾ ಇದ್ದಾರೆ. ಅವನ ಮನಸ್ಸಿಗೆ ಎಷ್ಟು ನೊಂದಿದೆ ನೋಡಿ, ನನಗೆ ಗೊತ್ತಾಗ್ಲಿಲ್ಲ. ನನಗೆ ಇಲ್ಲ ಕಣಯ್ಯ ಅಂತ ಹೇಳಿದೆ. ಇಲ್ಲ ಸ್ವಾಮಿ, ನೀವಾರ ಕುಮಾರ್ ಬಂಗಾರಪ್ಪ ಮಗನಿಗೊಂದು ಸೀಟ್ ಕೊಟ್ಟಿದ್ದೀರಿ, ಅಲ್ಲೆಲ್ಲ ಹರಿಪ್ರಸಾದ್ ಒಂದು ಸೀಟ್ ಕೊಟ್ಟಿದ್ದೀರಿ, ನಮ್ಮ ಬಿಜೆಪಿ ಅವರು ಕೊಡ್ಲಿಲ್ಲ ಸ್ವಾಮಿ. ಬಿಜೆಪಿಗೆ ನಾವು ಯಾರು ಮಾಡುದಿಲ್ಲ ಅಂತ ಪಾಪ ಬಹಳ ನೋವಿದೆ ಹೇಳ್ತಾ ಇದ್ದಾರೆ. ಅಂದ್ರೆ ಸಾಮಾಜಿಕ ನ್ಯಾಯ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಾಮಾಜಿಕವಾದಂತಹ ಧರ್ಮ ಎಲ್ಲರೂ ಕೂಡ ಒಟ್ಟು ತೆಗೆದುಕೊಂಡಂತ ಕೆಲಸ ನಮ್ಮ ಪಾರ್ಟಿ ಇಲ್ಲ ಅಂತ ಹೇಳಿ ನಾನು ಪಕ್ಕದ ಸೀಟಲ್ಲಿ ಕೂತ್ಕೊಂಡು ಬಹಳ ನೋವಿನಿಂದ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಪಕ್ಷ ಆ ಕೆಲಸ ಮಾಡುವುದಿಲ್ಲ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ನಮ್ಮ ರಮನಾಥ ಹೇಳ್ತಾ ಇದ್ರು, ಬಿಸಿ ಊಟ ಕೊಟ್ಟಿದ್ದೇವೆ, ಮನೆಗಳು ಕೊಟ್ಟಿದ್ದೇವೆ, ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ, ಬ್ಯಾಂಕ್ಗಳಲ್ಲಿ ಬಡವರು ಹೋಗೋ ರೀತಿಯಲ್ಲಿ ನಾವು ಮಾಡಿದೋ ಅಂತೇಳಿ. ಇದೇ ಕಾಂಗ್ರೆಸ್ ಸರ್ಕಾರದ ಶಕ್ತಿ. ಜಮೀನು ಮತ್ತೊಂದು ಎಲ್ಲ ಕೂಡ
ಒಂದು ಕಾರ್ಯಕ್ರಮ ಕೊಡಬೇಕಾದ್ರೆ ಸಮಾಜಕ್ಕೆ ಸೇವೆ ಎಲ್ಲ ವರ್ಗದ ಜನರನ್ನ ಇವತ್ತು ಚಿಂತೆ ಮಾಡಂತದ್ದು ಯಾವ್ದಾದ್ರು ಒಂದು ಪಕ್ಷ